ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ 4,000 ರೂಪಾಯಿ ಭರ್ಜರಿ ಹಣ ಜಮೆ ಆಗೋದಕ್ಕೆ ಶುರು ಆಗ್ತಿದೆಯಾ? ಹೌದು ವೀಕ್ಷಕರೇ, ಇದಕ್ಕಂದ್ರೆ ಒಂದಲ್ಲ ಎರಡಲ್ಲ, ಒಟ್ಟು 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ರೇಷನ್ ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿಯರಿಗೆ ಬಂದಿರುವಂತದ್ದು. ಇನ್ನು ಮರು ಅರ್ಜಿ ಪ್ರಕ್ರಿಯೆ ಯಾವಾಗ, ಯಾವೆಲ್ಲ ದಾಖಲೆಗಳು ರೆಡಿ ಇಡಬೇಕು, ಗೃಹಲಕ್ಷ್ಮಿಯರಿಗೆ ಸೇರಿದಂತೆ ಮಹಿಳೆಯರಿಗೆ ಮತ್ತೊಂದು ಹೊಸ ಯೋಜನೆ ಶುರು ಆಗ್ತಿದೆ. ಹೌದು, ಆ ಒಂದು ಯೋಜನೆ ಬಗ್ಗೆನೂ ಕೂಡ ಅಪ್ಡೇಟ್ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ರೇಷನ್ ಕಾರ್ಡ್ ಇದ್ದವರು ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ, ರಾಗಿ ಸೇರಿದಂತೆ ಯಾವೆಲ್ಲ ಆಹಾರ ವಸ್ತುಗಳು ಸಿಗಲಿದ್ದಾವೆ ಅಂದ್ರೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ದೊಡ್ಡ ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ, SIR ಪ್ರಕ್ರಿಯೆಯಿಂದ ನಮ್ಮ ರಾಜ್ಯದಲ್ಲಿ ಒಟ್ಟು 1 ಕೋಟಿಗೂ ಹೆಚ್ಚು ಮತದಾರರ ಪಟ್ಟಿಯಿಂದ ಔಟ್. ನಿಮ್ಮ ಹೆಸರು ಇದೆಯಲ್ಲೋ ಹೇಗೆ ಚೆಕ್ ಮಾಡಬೇಕು ಅದನ್ನು ಕೂಡ ನೋಡೋಣ. ನೋಡಿ ವೀಕ್ಷಕರೇ, SIR ಪಟ್ಟಿಯಿಂದ ಅಂದ್ರೆ ಮತದಾನದ ಹಕ್ಕು ಕಳೆದುಕೊಳ್ಳೋರು 1 ಕೋಟಿಗೂ ಹೆಚ್ಚು ಜನ ಇದ್ದಾರೆ. ಯಾರು ಮತದಾನದ ಹಕ್ಕು ಕಳ್ಕೊತಾರೆ ಅವರಿಗೆ ಯಾವುದೇ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಸರ್ಕಾರದ ಯೋಜನೆ ಲಾಭನೂ ಕೂಡ ಸಿಗಲ್ಲ. ಇನ್ನು ಇನ್ಸೂರೆನ್ಸ್ ಇಲ್ಲದ ವಾಹನಗಳಿಗೆ ಇಂಧನ ಹಾಕಬೇಡಿ, ಪೆಟ್ರೋಲ್ ಡೀಸೆಲ್ ಸಿಗಲ್ವಾ? ಹೌದು ವೀಕ್ಷಕರೇ, ಎಲ್ಲಾ ವಾಹನ ಮಾಲೀಕರಿಗೂ ಕೂಡ ಸುಪ್ರೀಂ ಕೋರ್ಟ್ ಇಂದ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್. ಇತ್ತ ಕೇಂದ್ರ ಸರ್ಕಾರಕ್ಕೆ ಒಂದು ಸುಪ್ರೀಂ ಕೋರ್ಟ್ ನಿರ್ದೇಶನ ಕೂಡ ಕೊಟ್ಟಿದೆ. ಇನ್ನು ಮುಂದಿನ ಬರೋ ದಿನ ಫೋನ್ ಪೇ ಮತ್ತು ಗೂಗಲ್ ಪೇ ಬಳಕೆ ಮಾಡೋರಿಗೂ ಕೂಡ ಚಾರ್ಜಸ್ ಹಾಕ್ತಾರ ಕೇಂದ್ರ ಸರ್ಕಾರದಿಂದ. ಹೌದು ವೀಕ್ಷಕರೇ, ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ ಆನ್ಲೈನ್ ಫೋನ್ ಪೇ ಗೂಗಲ್ ಪೇ ಮೂಲಕ ಪೇಮೆಂಟ್ ಮಾಡ್ತಾರೆ, ಅಂತವ್ರಿಗೂ ಕೂಡ ಒಂದು ಚಾರ್ಜ್ ಬೀಳುತ್ತಾ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೆ ಸೂಪರ್ ಗುಡ್ ನ್ಯೂಸ್ ಕೂಡ ಇದೆ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 31ನೇ ಕಂತು ಗೃಹಲಕ್ಷ್ಮಿ ಹಣ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗಿದೆಯಾ? ಯಾಕಂದ್ರೆ ಈಗ 32ನೇ ಕಂತು ಹಣ ಬಿಡುಗಡೆ ಆಗುತ್ತೆ ಎಂಬುವ ಪ್ರಶ್ನೆ ಬಂದಿದೆ. ಯಾಕಂದ್ರೆ ನೋಡಿ, ಈಗ ಹಬ್ಬಗಳು ಬರ್ತಾ ಇದೆ ಸಾಲು ಸಾಲು. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಮೊದಲೇ ತುಂಬಾ ಒಂದು ವಿಳಂಬವಾಗಿ 2 ತಿಂಗಳಿಂದ ಹಣ ಕೆಲವರಿಗೆ ಜಮೆ ಆಗಿಲ್ಲ. ಸೊ ಒಂದು ಕಡೆಗೆ ಈಗ 31ನೇ ಕಂತು ಹಣ ಸರ್ಕಾರದ ಜಮೆ ಆಗಿರ್ಬೋದು. ನೋಡಿ, ಜೂನ್ ತಿಂಗಳಲ್ಲಿ ಹಣ ಬಿಡುಗಡೆ ಆಗಿರಲಿಲ್ಲ, ಜುಲೈ ತಿಂಗಳಲ್ಲಿ ಹಣವನ್ನ ಬಿಡುಗಡೆ ಮಾಡಲಾಗಿತ್ತು. ಜುಲೈ ತಿಂಗಳಲ್ಲಿ ಕೆಲವರಿಗೆ ಹಣ ಬಂದಿದೆ, ಕೆಲವರಿಗೆ ಆಗಸ್ಟ್ ತಿಂಗಳಲ್ಲಿ ಮೊದಲ ವಾರದಲ್ಲಿ ಹಣ ಜಮೆ ಆಗಿರ್ಬೋದು. ಆದ್ರೆ ಈಗ 32ನೇ ಕಂತು ಹಣ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸಾಲು ಸಾಲು ಹಬ್ಬಗಳ ಒಂದು ಕಾರಣ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಮುಖ್ಯವಾಗಿ ಮರು ಅರ್ಜಿ ಪ್ರಕ್ರಿಯೆ ಕೂಡ ಒಂದು ಕಡೆಗೆ ನಡೆಯುತ್ತೆ. ಸೊ ಈ ಒಂದು ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಯಾರು ನೈಜ ಫಲಾನುಭವಿಗಳು, ಯಾರು ಅನರ್ಹ ಫಲಾನುಭವಿಗಳಿದ್ದಾರೆ, ಎಲ್ಲರನ್ನು ಕೂಡ ಅನರ್ಹರನ್ನ ತೆಗೆದು ಹಾಕಲಾಗುತ್ತೆ ಅಂತ ಹೇಳಲಾಗಿದೆ. ಸೊ ಯಾರಿಗೆಲ್ಲ 31ನೇ ಕಂತು ಹಣ ಬಂದಿಲ್ಲ ಅಂತವರು ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕಾಗುತ್ತೆ. ಸೊ ಅದರಲ್ಲಿ ಮರು ಅರ್ಜಿ ಪ್ರಕ್ರಿಯೆ ನಂತರ ನಿಮಗೆ ಹಣ ಬರುವ ಚಾನ್ಸ್ ಇದೆ. ನೋಡಿ ವೀಕ್ಷಕರೇ, ಬಯೋಮೆಟ್ರಿಕ್ ಕೂಡ ಮತ್ತು ಮುಖಚರ್ಯೆ ದೃಢೀಕರಣ ತಗೋಬಹುದು. ಮತ್ತೆ ನಿಮ್ಮ ಆಧಾರ್ ಕಾರ್ಡು ಮತ್ತೆ ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆಗೆ ಆಗಿರ್ಬೋದು, ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡುವಾಗ ಕೊಟ್ಟ ಮೊಬೈಲ್ ಸಂಖ್ಯೆಗೆ OTP ಹೋಗುವ ಸಾಧ್ಯತೆ ಇದೆ. ಸೊ ವೀಕ್ಷಕರೇ, ನಿಮ್ಮ ಮೊಬೈಲ್ ಸಂಖ್ಯೆ ಕೂಡ ಆಕ್ಟಿವ್ ಇಟ್ಕೊಳ್ಳಿ. ಇದು ನಿಮ್ಮ ಆಧಾರ್ ಕಾರ್ಡು, ವೋಟರ್ ಕಾರ್ಡು, ರೇಷನ್ ಕಾರ್ಡು ಸೇರಿದಂತೆ ಎಲ್ಲಾ ಅಗತ್ಯ ದಾಖಲೆಗಳನ್ನು ಕೂಡ ರೆಡಿ ಇಟ್ಕೋಬೇಕಾಗುತ್ತೆ. ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬಾ ಜನರು ನಕಲಿ ದಾಖಲೆ ಕೊಟ್ಟು ಹಣವನ್ನ ಪಡ್ಕೊಂಡಿರುವುದು ಕೂಡ ಪತ್ತೆಯಾಗಿದೆ. ಸೊ ಈಗ ಅನರ್ಹ ಫಲಾನುಭವಿಗಳನ್ನ ತೆಗೆದು ಹಾಕಲಾಗ್ತಾ ಇದೆ. ಒಟ್ಟು ತೆರಿಗೆ ಪಾವತಿದಾರರು ಆಗಿರ್ಬೋದು, GST ಟ್ಯಾಕ್ಸ್ ತೆರಿಗೆ ಪಾವತಿ ಕಟ್ತಾ ಇದ್ದವರು, ಇನ್ನು ಮುಖ್ಯವಾಗಿ ಮೃತಪಟ್ಟವರ ಅಕೌಂಟ್ ಕೂಡ ಸರ್ಕಾರ ಹಣ ಹಾಕ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಇರೋದಿಲ್ಲ. ಇದಕ್ಕಂದ್ರೆ ಹತ್ತತ್ರ 4 ಲಕ್ಷ ಒಂದು ಗೃಹಲಕ್ಷ್ಮಿಯರ ಹೆಸರನ್ನ ತೆಗೆದು ಹಾಕಲಾಗಿದೆ, ಅನರ್ಹ ಫಲಾನುಭವಿಗಳಂತ ಹೇಳಿ. ಸೊ ಇಲ್ಲಿ ನಿಮ್ಮ ಹೆಸರು ಕೂಡ ಇದೆಯೋ ಇಲ್ವೋ ಅದಂತೂ ಗೊತ್ತಿಲ್ಲ. ಆದ್ರೆ ಮುಂದಿನ ಬರೋ ದಿನ ನಿಮಗೇನಾದ್ರೂ ತುಂಬಾ ದಿನಗಳಿಂದ ಅಂದ್ರೆ ನೋಡಿ, ಜುಲೈ ತಿಂಗಳಲ್ಲಿ ಹಣ ಕೆಲವರಿಗೆ ಜಮೆ ಆಗಿದೆ. ಯಾರಿಗೆಲ್ಲ ಜುಲೈ ತಿಂಗಳಲ್ಲಿ ಹಣ ಜಮೆ ಆಗಿಲ್ಲ ನೋಡಿ, ಇನ್ನು ಜೂನ್ ತಿಂಗಳಲ್ಲೂ ಹಣ ಜಮೆ ಆಗಿಲ್ಲ, ನಮಗೆ 3-4 ತಿಂಗಳಿಂದ ಹಣ ಬಂದಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಮ ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಇನ್ನು ಎರಡನೇದಾಗಿ NPCI ಮ್ಯಾಪಿಂಗ್ ಆಗಿದೆಯೋ ಅಂತ ಚೆಕ್ ಮಾಡಬೇಕಾಗುತ್ತೆ. ಇನ್ನು ಮೂರನೇದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಇನ್ನು ನಾಲ್ಕನೇದಾಗಿ ಹೇಳ್ಬೇಕಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಗೃಹಲಕ್ಷ್ಮಿಯರಾಗಿರ್ಲಿ, ಅವರ ಯಜಮಾನರು ತೆರಿಗೆ ಪಾವತಿದಾರರಾಗಿರ್ಬಾರ್ದು ಅಥವಾ GST ರಿಟರ್ನ್ಸ್ ಮಾಡ್ತಿರಬಾರ್ದು. ಸೊ ಯಾರಾದ್ರೂ GST ರಿಟರ್ನ್ಸ್ ಮಾಡ್ತಿದ್ರೆ ಅವರಿಗೆ ಹಣ ಇನ್ ಮುಂದೆ ಬರೋದಿಲ್ಲ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗಾದ್ರೆ ಮರು ಅರ್ಜಿ ಪ್ರಕ್ರಿಯೆ ಯಾವಾಗ ಆಗುತ್ತೆ ನೋಡಿ, ಈ ಒಂದು ತಿಂಗಳಲ್ಲಿ ಯಾವಾಗ ಬೇಕಾದ್ರೂ ಕೂಡ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಸೊ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಇನ್ನು ಮನೆ ಬಾಗಿಲಿಗೆ ಅರ್ಜಿ ನಮೂನೆ ಕೂಡ ಅಂಗನವಾಡಿ ಕಾರ್ಯಕರ್ತರು ಕೂಡ ತಗೊಂಡ್ಬರ್ಬೋದು ಅಥವಾ ಸಿಬ್ಬಂದಿಗಳು ತಗೊಂಡ್ಬರುವ ಸಾಧ್ಯತೆ ಇದೆ. ಈಗ ಗೃಹ ಜ್ಯೋತಿ ಯೋಜನೆ ಮೂಲಕ ಮನೆ ಮನೆಗೆ ಯಾವ ತರ ಒಂದು ಮರು ಅರ್ಜಿ ಪ್ರಕ್ರಿಯೆ ನಡೀತಾ ಇದೆ, ಮರು ವೆರಿಫಿಕೇಶನ್, ಆ ತರ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ನಡೆಯುತ್ತೆ. ಇನ್ನು 32ನೇ ಕಂತು ಹಣ ಕೂಡ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಆದ್ರೆ ಅಧಿಕೃತವಾಗಿ ಸರ್ಕಾರದಿಂದ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತ.
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಮಂತ್ರಿ ಸ್ಥಾನ ಇನ್ನೂ ಕೂಡ ಖಾಲಿ ಇದೆ. ಸಂಪುಟ ವಿಸ್ತರಣೆ ಆಗಿದೆ. ಸೊ ಈಗ 19 ನೂತನ ಸಚಿವರು ಮತ್ತೆ ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಿದ್ದಾರೆ. ಸೊ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಯಾರು ಸಚಿವ ಆಗ್ತಾರೆ, ನಂತರ ಗೃಹಲಕ್ಷ್ಮಿ ಅಕೌಂಟ್ ಯಾರ ಒಂದು ಅಕೌಂಟಬಿಲಿಟಿಗೆ ಬರುತ್ತೆ, ಅವಾಗ ಇದ್ರ ಬಗ್ಗೆ ಹೆಚ್ಚು ಒಂದು ಅಪ್ಡೇಟ್ ಸಿಗಲಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ಎರಡನೇದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಸೊ ಇಲ್ಲಿ ಮೊದಲನೇ ದೊಡ್ಡ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಹೌದು, ಸದ್ಯಕ್ಕೆ ಈಗ ರಾಗಿ ಮತ್ತು ಅಕ್ಕಿ ವಿತರಣೆ ಸರ್ಕಾರ ಮಾಡ್ತಿದೆ. ಆದರೆ ಮುಂದಿನ ಬರೋ ದಿನ ಇಂದಿರಾ ಕಿಟ್ ವಿತರಣೆ ಗ್ಯಾರಂಟಿ ಅಂತ ಹೇಳ್ಬಹುದು. ನೋಡಿ ವೀಕ್ಷಕರೇ, ತುಂಬಾ ಜನ ಅಕ್ಕಿ ಬೇಕು ಅಂತ ಕಮೆಂಟ್ ಮಾಡ್ತಿದ್ರು, ಕೆಲವರು ಬೇಡ ಅಕ್ಕಿ ತುಂಬಾ ಜಾಸ್ತಿ ಆಗ್ಬಿಡುತ್ತೆ, ಹೀಗಾಗಿ ಇಂದಿರಾ ಕಿಟ್ ಕೊಟ್ರೆ ಒಳ್ಳೇದು ಅಂತ ಕಮೆಂಟ್ ಮಾಡ್ತಿದ್ರಿ. ಸೊ ತುಂಬಾ ಜನ ಇಂದಿರಾ ಕಿಟ್ ಬೇಕು ಅಂತ ಕಮೆಂಟ್ ಮಾಡಿದ್ರಲ್ಲ, ಸೊ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ನೋಡಿ ವೀಕ್ಷಕರೇ, ಇಂದಿರಾ ಕಿಟ್ ವಿತರಣೆ ಯಾವಾಗ, ನವೆಂಬರ್ ತಿಂಗಳಲ್ಲಿ ವಿತರಣೆ ಆಗುವ ಸಾಧ್ಯತೆ ಇದೆ. ಸೊ ಸದ್ಯಕ್ಕೆ ಇನ್ನು 2 ತಿಂಗಳು ನೀವು ವೇಟ್ ಮಾಡಲೇಬೇಕಾಗುತ್ತೆ, ಯಾವುದೇ ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಇದು 6,000 ಕೋಟಿ ರೂಪಾಯಿದು ದೊಡ್ಡ ಯೋಜನೆ ಆಗಿದೆ. ಸೊ ಅನ್ನಭಾಗ್ಯ ಯೋಜನೆಯಲ್ಲಿ ಭಾರಿ ಒಂದು ಬದಲಾವಣೆ ಅಂತಾನೆ ಹೇಳ್ಬೋದು. ಈ ಒಂದು ಬದಲಾವಣೆ ಏನಪ್ಪಾ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಏನು ಅಕ್ಕಿ ವಿತರಣೆ ಇದೆ, 5 ಕೆಜಿ ಹೆಚ್ಚುವರಿ ಅಕ್ಕಿ ವಿತರಣೆ, ಅದು ಕಂಪ್ಲೀಟ್ ಆಗಿ ಬಂದ್ ಆಗಬಹುದು. ಸೊ ನಿಮಗೆ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಫುಡ್ ಕಿಟ್ ಅಂದ್ರೆ ಅಕ್ಕಿ ಬದಲಾಗಿ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ಆಹಾರ ವಸ್ತುಗಳನ್ನ ಕೊಡಲಾಗುತ್ತೆ. ಇತ್ತ ಕೇಂದ್ರದಿಂದ ಸದ್ಯಕ್ಕೆ ಅಕ್ಕಿ ಮತ್ತು ರಾಗಿ ಕೂಡ ವಿತರಣೆ ಮಾಡ್ತಿರುವಂತದ್ದು. ಹಾಗಾದ್ರೆ ಮುಂದಿನ ಬರೋ ದಿನ ನಿಮಗೆ ಇತ್ತ ಅಕ್ಕಿನೂ ಸಿಗುತ್ತೆ, ರಾಗಿನೂ ಸಿಗುತ್ತೆ, ಮತ್ತೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಎಲ್ಲಾ ಒಂದು ಆಹಾರ ವಸ್ತುಗಳು ಸಿಗಲಿದ್ದಾವೆ ಅಂತ ಹೇಳ್ಬೋದು. ಕೇವಲ BPL ಗೆ ಮಾತ್ರ ಅಲ್ಲ, ಅಂತ್ಯೋದಯ ಕಾರ್ಡ್ವರೆಗೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ. ಆದ್ರೆ ಅಕ್ಕಿ ವಿತರಣೆ ಬಂದ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಆದ್ರೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ವಿತರಣೆ ಕಂಟಿನ್ಯೂ ಇರಲಿದೆ. ಇನ್ನು ಎರಡನೇದಾಗಿ ವೀಕ್ಷಕರೇ, ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ನಿಮ್ದು BPL ಕಾರ್ಡ್ ಅಲ್ಲಿ, APL ಕಾರ್ಡ್ ಅಲ್ಲಿ, ಮತ್ತೆ ಏನಾದ್ರೂ ಅಂತ್ಯೋದಯ ಕಾರ್ಡ್ ಅಲ್ಲಿ ಹೆಸರು ಚೇಂಜ್ ಮಾಡಿಸೋದಿದ್ರೆ ಅಥವಾ ಮುಖ್ಯಸ್ಥರ ಬದಲಾವಣೆ ಮಾಡಿಸೋದಿದ್ರೆ, ಫೋಟೋ ಅಪ್ಡೇಟ್ ಮಾಡಿಸೋದಿದ್ರೆ, ಆ ಅಡ್ರೆಸ್ ಚೇಂಜ್ ಮಾಡಿಸೋದಿದ್ರೆ ಎಲ್ಲವನ್ನು ಕೂಡ ಈಗ ನೀವು ಮಾಡಿಸಬಹುದಾಗಿದೆ. ಇದು ಎರಡನೇ ದೊಡ್ಡ ಗುಡ್ ನ್ಯೂಸ್ ಆಗಿದೆ. ಇನ್ನು ಮೂರನೇ ಗುಡ್ ನ್ಯೂಸ್ ಬಂದು ಅನ್ನಭಾಗ್ಯ ಅಕ್ಕಿ ಫಲಾನುಭವಿಗಳಿಗೆ ಇನ್ನು ಮುಂದೆ ನ್ಯಾಯಬೆಲೆ ಅಂಗಡಿಗಳು ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರಲಿದ್ದಾವೆ. ಸೊ ಇದು ಕೂಡ ಒಂದು ಕಡೆಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ನಿಮ್ಮ ಫ್ರೀ ಸಮಯದಲ್ಲಿ ನೀವು ಹೋಗಿ ಪಡಿತರವನ್ನ ಪಡ್ಕೋಬಹುದಾಗಿದೆ. ಇದು 4ನೇದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ ಒಟ್ಟು 7,74,000 ಅನರ್ಹ BPL ಕಾರ್ಡ್ಗಳು, ಅದರಲ್ಲಿ ಈಗಾಗಲೇ 4 ಲಕ್ಷ ಅನರ್ಹ ಕಾರ್ಡ್ಗಳು ಬಂದ್ ಆಗಿದ್ದಾವೆ. ಇನ್ನೂ 3 ಲಕ್ಷ BPL ಕಾರ್ಡ್ಗಳು APL ಕಾರ್ಡ್ಗೆ ವರ್ಗಾವಣೆ ಆಗ್ತಾ ಇರುವಂತದ್ದು. ಇದು ಕೂಡ ಒಂದು ಕಡೆಗೆ ಶಾಕಿಂಗ್ ಸುದ್ದಿ ಆಗಿದೆ. ಈಗ ಬನ್ನಿ ವೀಕ್ಷಕರೇ, ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. UT ಖಾದರ್ ಸರ್ ಅವರು ಒಂದು ಹೊಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಮಹಿಳೆಯರಿಗೆ ಋತುಧಾರೆ ಯೋಜನೆ ಪ್ರಾರಂಭವಾಗ್ತಾ ಇದೆ. ಹೌದು, ನಮ್ಮ ಕರ್ನಾಟಕದಲ್ಲೇ ಮತ್ತು ನಮ್ಮ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗಾಗಿ ಪ್ರತ್ಯೇಕ ಆರೋಗ್ಯ ನೀತಿ ಜಾರಿ ಮಾಡಲು ಆರೋಗ್ಯ ಇಲಾಖೆ ಮುಂದಾಗಿದ್ದು, ಇದರ ಅಂಗವಾಗಿ ಮಹಿಳೆಯರಲ್ಲಿ ಋತುಬಂಧದ ಬಗ್ಗೆ ಜಾಗೃತಿ ಮೂಡಿಸಲು ಋತುತಾರೆ ಯೋಜನೆ ಅಭಿಯಾನಕ್ಕೆ ಚಾಲನೆ ಅಂತಾನೆ ಹೇಳ್ಬೋದು. ಋತುತಾರೆ ಅಭಿಯಾನಕ್ಕೆ ಮಾಜಿ ಸಂಸದೆ ಸಿನಿತಾರೆ ರಮ್ಯಾ ಅವರನ್ನ ರಾಯಭಾರಿಯಾಗಿ ನೇಮಿಸಲಾಗಿದೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಆರೋಗ್ಯ ಸಚಿವರು UT ಖಾದರ್ ಅವರು, ನಮ್ಮ ರಾಜ್ಯದಲ್ಲಿ ಆರೋಗ್ಯ ನೀತಿ ಜಾರಿಯಲ್ಲಿದ್ದು ಮಹಿಳೆಯರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ನಮ್ಮ ದೇಶದಲ್ಲೇ ಮೊದಲ ಬಾರಿಗೆ ಮಹಿಳಾ ಆರೋಗ್ಯ ನೀತಿ ಜಾರಿಗೆ ಮುಂದಾಗಿದ್ದೇವೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಮನೆ ಮನೆಗೆ ಭೇಟಿ ನೀಡಿ ಜಾಗೃತಿ ಮಾಡೋದಾಗಿನೂ ಕೂಡ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ಮತ್ತೊಂದು ಹೊಸ ಯೋಜನೆ ಅಂತಾನೆ ಹೇಳ್ಬಹುದು ಮಹಿಳೆಯರಿಗೆ, ಸ್ತ್ರೀಯರಿಗೆ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬಳಸುವ ವಾಹನಗಳಿಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ಹೊಸ ರೂಲ್ಸ್ ಕೂಡ ಶುರುವಾಗ್ತಾ ಇದೆ. ವಿಮೆ ಇಲ್ಲದ ವಾಹನಗಳಿಗೆ ಇನ್ನು ಪೆಟ್ರೋಲ್ ಸಿಗಲ್ಲ. ಹೌದು, ಬಂಕ್ಗಳಲ್ಲಿ ಇಂಧನ ಹಾಕಬಾರದು ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಪ್ರಾಯೋಗಿಕ ಯೋಜನೆ ಜಾರಿಗೆ ತನ್ನಿ ಅಂತ ಒಂದು ನಿರ್ದೇಶನ ಕೊಟ್ಟಿದೆ. ಹೌದು, ನಮ್ಮ ಭಾರತ ದೇಶದಲ್ಲಿ 50%ಗೂ ಹೆಚ್ಚು ವಾಹನಗಳು ವಿಮೆ ಇಲ್ಲದೆ ರೋಡ್ನಲ್ಲಿ ಇಳಿಯುತ್ತೆ. ಸೊ ಈ ಒಂದು ವಿಷಯ ಗಂಭೀರವಾಗಿ ಪರಿಗಣಿಸಿರುವ ಸುಪ್ರೀಂ ಕೋರ್ಟ್ ಮಾನ್ಯವಾದ ವ್ಯಾಲಿಡ್ ಇದ್ದ ವಿಮೆ ಅಂದ್ರೆ ಇನ್ಸೂರೆನ್ಸ್ ಇಲ್ಲ ಅಂದವರಿಗೆ ಬಂಕ್ಗಳಲ್ಲಿ ವಾಹನಗಳಿಗೆ ಇಂಧನ ಹಾಕಬಾರದು. ಅದು ಪೆಟ್ರೋಲ್ ಆಗಿರಲಿ, ಡೀಸೆಲ್ ಆಗಿರಲಿ, ಇಂಧನ ಅಂದ್ರೆ ಎರಡೂ ಬಂತು. ಸೊ ಪೆಟ್ರೋಲ್ ಡೀಸೆಲ್ ನಿರಾಕರಿಸುವಂತ ಒಂದು ಪ್ರಾಯೋಗಿಕ ಟ್ರಯಲ್ ಯೋಜನೆ ಸಿದ್ಧಪಡಿಸಿ ಅಂತ ಕೇಂದ್ರ ಸರ್ಕಾರಕ್ಕೆ ಮಂಗಳವಾರ ಒಂದು ಮಹತ್ವದ ನಿರ್ದೇಶನ ನೀಡಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಇದು ಪೆಟ್ರೋಲ್ ಮತ್ತು ಡೀಸೆಲ್ ಬಳಸುವ ವಾಹನ ಮಾಲೀಕರಿಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್. ವಿಮೆ ಇಲ್ಲ ಅಂದ್ರೆ ಮುಂದಿನ ಬರೋ ದಿನ ಇಂಧನ ಸಿಗೋದಿಲ್ಲ. ಸೊ ವಿಮೆ ಮಾಡಿಸಿದ ಮೇಲೆನೆ ಇಂಧನ ಸಿಗುತ್ತೆ. ಇದು ಒಂದು ಕಡೆಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಮತ್ತು ದೊಡ್ಡ ಒಂದು ರೂಲ್ಸ್ ಅಂತಾನೆ ಹೇಳ್ಬೋದು. ಇನ್ನು ವೀಕ್ಷಕರೇ, ನೀವು ಕೂಡ ಫೋನ್ ಪೇ, ಗೂಗಲ್ ಪೇ ಸೇರಿದಂತೆ UPI ಪಾವತಿ ಮಾಡ್ತಿದ್ರೆ ಅಂದ್ರೆ ನೋಡಿ, ಈಗಿನ ಕಾಲದಲ್ಲಿ ಎಲ್ಲ ಕೂಡ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ, ಕ್ಯಾಶ್ ವ್ಯವಹಾರ ಕಮ್ಮಾಗಿದೆ. UPI ಪಾವತಿ ವ್ಯವಸ್ಥೆಯಲ್ಲಿ ಬದಲಾವಣೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಸಂಸತ್ತಿನಲ್ಲಿ ಮಂಡನೆ ಆಗಿರುವ ಪೇಮೆಂಟ್ಸ್ ಅಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಕಾಯ್ದೆ ಅಡಿ ಮಸೂದೆ ಜಾರಿಗೆ ಬಂದ್ರೆ ಭವಿಷ್ಯದಲ್ಲಿ ನಿರ್ದಿಷ್ಟ UPI ವಹಿವಾಟುಗಳ ಮೇಲೆ ವ್ಯಾಪಾರಿ ರಿಯಾಯಿತಿ ದರ ಅಂದ್ರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ MDR ವಿಧಿಸಲು ಸರ್ಕಾರಕ್ಕೆ ಅವಕಾಶ ದೊರೆಯಲಿದೆ. ಸೊ 2,000 ರೂಪಾಯಿಗಿಂತ ಹೆಚ್ಚಿನ UPI ಪೇಮೆಂಟ್ ಅಂದ್ರೆ ನೀವೇನಾದ್ರೂ 2,000 ರೂಪಾಯಿಗಿಂತ ಹೆಚ್ಚಿನ ಒಂದು ಹಣ ಯಾರಿಗಾದ್ರೂ ಕಳಿಸ್ತೀರಾ ಅಂದ್ರೆ
ನಿರ್ದಿಷ್ಟ ವಾರ್ಷಿಕ ವಹಿವಾಟು ಹೊಂದಿರುವ ದೊಡ್ಡ ವ್ಯವಹಾರಗಳಿಗೆ 0.3 ಇಂದ 0.5% ವರೆಗೂ MDR ವಿಧಿಸುವ ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ ಅಂತ ಹೇಳ್ಬೋದು. ಆದರೆ ಈ ಬಗ್ಗೆ ಇನ್ನೂ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ ಅಂತ ವರದಿಗಳು ತಿಳಿಸಿವೆ. ಸೊ ಈ UPI ವಹಿವಾಟುಗಳು ಗ್ರಾಹಕರಿಂದಲೂ ವ್ಯಾಪಾರಿಗಳಿಂದಲೂ ಯಾವುದೇ MDR ಈಗ ವಸೂಲಿ ಮಾಡ್ತಿಲ್ಲ. ಈ ವೆಚ್ಚ ಸರ್ಕಾರವೇ ಭರಿಸ್ತಾ ಇದೆ. ಆದರೆ UPI ಬಳಕೆ ಹೆಚ್ಚುತ್ತಿರುವ ಹಿನ್ನೆಲೆ ಸರ್ಕಾರ ಶುಲ್ಕ ವಿಧಿಸಲು ಮುಂದಾಗುತ್ತಿದೆ. ಯಾವ ವಹಿವಾಟುಗಳಿಗೆ ಎಷ್ಟು ಪ್ರಮಾಣದಲ್ಲಿ ಶುಲ್ಕ ಹಾಕಬೇಕು ಎಂಬುದು ಸರ್ಕಾರ ಇನ್ನೂ ಕೂಡ ಪ್ರತ್ಯೇಕ ಅಧಿಸೂಚನೆ ಮೂಲಕ ಸ್ಪಷ್ಟವಾಗಿ ಹೇಳಲಿದೆ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಕೊನೆಯದಾಗಿ ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ SIR ಪ್ರಕ್ರಿಯೆ ನೋಡಿ. ನಮ್ಮ ರಾಜ್ಯದಲ್ಲಿ ಒಟ್ಟು 1 ಕೋಟಿಗೂ ಹೆಚ್ಚು ಜನ ಮತದಾರರ ಪಟ್ಟಿಯಿಂದ ಔಟ್ ಆಗುವ ಸಾಧ್ಯತೆ ಇದೆ. ಹೌದು ವೀಕ್ಷಕರೇ, ಈಗಾಗಲೇ SIR ಇಂದ ನೀವು ಕೂಡ ಈಗಾಗಲೇ ಅರ್ಜಿ ತುಂಬಿ ವಾಪಸ್ ಕೊಟ್ಟಿದ್ರೆ ಓಕೆ. ಇನ್ನು ತುಂಬಾ ಜನ ಕೆಲವರು ಅರ್ಜಿ ಕೂಡ ತುಂಬಿಲ್ಲ. ಇನ್ನು ಅರ್ಜಿ ತುಂಬಿ ಕೊಟ್ಟಿದ್ರು ಕೂಡ ಕೆಲವು ಒಂದು ಮಿಸ್ಟೇಕ್ಗಳಾಗಿರ್ತವೆ. ಸೊ ಇಲ್ಲಿ ನೋಡಿ, ಗೈರು ಹಾಜರಿ ಆಗಿರ್ಬೋದು, ಕೆಲವರು ಸ್ಥಳಾಂತರವಾಗಿರ್ತಾರೆ, ಕೆಲವರು ನಕಲಿ ಮತದಾರರು ಇರ್ತಾರೆ, ಕೆಲವರು ಮೃತಪಟ್ಟಿದ್ದಾರೆ. ನೋಡಿ, ಈ ತರ ASDDO ವರ್ಗಕ್ಕೆ ಸೇರ್ಪಡೆ ಅವರನ್ನ ಮಾಡಲಾಗಿದ್ದು, ಸಾರ್ವಜನಿಕರು ಆನ್ಲೈನ್ ಮೂಲಕವೇ ನೀವು ನಿಮ್ಮ ಹೆಸರು ಇದೆಯಲ್ವ ಅಂತ ಪರಿಶೀಲಿಸಿಕೊಳ್ಳಲು ಮುಖ್ಯ ಚುನಾವಣಾ ಅಧಿಕಾರಿಗಳು ಅವಕಾಶ ಕೂಡ ಕಲ್ಪಿಸಿಕೊಟ್ಟಿರುವಂತದ್ದು. ನೋಡಿ, ಟೋಟಲ್ ಆಗಿ ಒಟ್ಟು 5,54,00,000 ನೋಂದಾಯಿತ ಮತದಾರರು ಇದ್ದಾರೆ ಕರ್ನಾಟಕದಲ್ಲಿ. ಅದರಲ್ಲಿ 1,11,00,000 ಇಡೀ ಭಾರತ ದೇಶದಲ್ಲೇ ಕರ್ನಾಟಕದಲ್ಲೇ ಅತಿ ಹೆಚ್ಚು ಮತದಾರರ ಹೆಸರು ಪಟ್ಟಿಯಿಂದ ಡಿಲೀಟ್ ಆಗ್ತಿದ್ದೆ. ಸೊ ಇಂಥವರು ಬೇಗನೆ ನಿಮ್ಮ ಹೆಸರು SIR ಪ್ರಕ್ರಿಯೆಯಲ್ಲಿ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯೋ ಇಲ್ವೋ ಅಂದ್ರೆ ASDDO ಪಟ್ಟಿಯಲ್ಲಿ ನಿಮ್ಮ ಹೆಸರು ಗುರುತಿಸಲಾಗಿದೆಯಾ? ಸಾರ್ವಜನಿಕರು ನೀವು ಕೂಡ ಒಂದು ಅಧಿಕೃತ ವೆಬ್ಸೈಟ್ಗೆ ಲಿಂಕ್ ಕೊಟ್ಟು ಜಿಲ್ಲಾವಾರು ಪಟ್ಟಿಯಲ್ಲಿ ನಿಮ್ಮ ಹೆಸರು ಹಾಗೂ ಸ್ಥಿತಿಗತಿಯನ್ನ ಪರಿಶೀಲನೆ ಮಾಡ್ಕೋಬೇಕು. ಹೆಸರು ಇದೆಯೋ ಇಲ್ವೋ ಅದನ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ. ಸೊ ನೀವು ನಿಮ್ಮ ಹಳೆ ವಿಳಾಸದಲ್ಲಿ ನೆಲೆಸಿದ್ದರೂ ASDDO ಪಟ್ಟಿಯಲ್ಲಿ ನಿಮ್ಮ ಹೆಸರು ಸ್ಥಳಾಂತರಗೊಂಡಿದ್ದಾರೆ ಅಥವಾ ಗೈರು ಹಾಜರಾಗಿದ್ದಾರೆ ಎಂದು ತಪ್ಪಾಗಿ ನಮೂದಾಗಿದ್ರೆ ಆತಂಕ ಪಡುವ ಅಗತ್ಯವಿಲ್ಲ. ತಕ್ಷಣವೇ ನಿಮ್ಮ BLO ಅಧಿಕಾರಿಯನ್ನ ಸಂಪರ್ಕಿಸಿ ಪ್ರಸ್ತುತ ಅದೇ ವಿಳಾಸದಲ್ಲಿ ವಾಸವಿರೋದನ್ನ ದೃಢೀಕರಿಸಬಹುದು. BLO ನೀಡುವ ನಮೂನೆ ಅರ್ಜಿ ಭರ್ತಿ ಮಾಡಿ ಸಲ್ಲಿಸಿದರೆ ನಿಮ್ಮ ಹೆಸರನ್ನ ASDDO ಪಟ್ಟಿಯಿಂದ ತೆಗೆದು ಹಾಕಿ ಸರಿ ಮಾಡಲಾಗುತ್ತೆ. ಅಂದ್ರೆ ASDDO ಎಂಬುವ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬಾರದು ಅಂತಾನೆ ಹೇಳ್ಬೋದು. ಆದ್ರೆ ನಾರ್ಮಲ್ ಆಗಿ BLO ಅವರು ಕೊಟ್ಟ ಅರ್ಜಿ ನೀವೇನಾದ್ರೂ ತುಂಬಿ ವಾಪಸ್ ಕೊಟ್ಟಿದ್ರೆ ನಿಮ್ಮ ಹೆಸರು ಆನ್ಲೈನ್ ನಲ್ಲಿ ಡಿಜಿಟಲೀಕರಣ ಆಗಿರುತ್ತೆ. ಸೊ ಅಲ್ಲಿ ನಿಮ್ಮ ಹೆಸರು ಇರಬಹುದು. ಆಗಸ್ಟ್ 17ಕ್ಕೆ ಕರಡು ಮತದಾರರ ಪಟ್ಟಿ ರಿಲೀಸ್ ಆಗಲಿದೆ.